ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮಾತಾಡೋಕೆ ಹೊರಟಿರೋದು ಕಲ್ಟ್ ಮೂವಿ ಬಗ್ಗೆ ರಿವ್ಯೂ ಕೊಡೋಣ ಅಂತ. ಸೊ ಬನಾರಸ್ ಅಂತ ಒಂದು ಮೂವಿ ಬಂದಿತ್ತು, ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಸೊ ಆ ಹೀರೋದೇ ಮತ್ತೊಂದು ಚಿತ್ರ ಕಲ್ಟ್. ಜೈರ್ ಖಾನ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ರಚಿತಾ ರಾಯ್ ಆ್ಯಂಡ್ ಇನ್ನೊಬ್ಬರು ನಮ್ಮ ಉಪಾಧ್ಯಕ್ಷ ಮೂವಿ ಹೀರೋಯಿನ್ನು. ಚೆನ್ನಾಗಿದೆ, ಕಥೆನೂ ಚೆನ್ನಾಗಿತ್ತು, ಹೋಗ್ತಾ ಇರೋ ವೇನೂ ಚೆನ್ನಾಗಿತ್ತು. ಬಟ್ ಹೊಸತನ ಅನ್ನೋದು ಏನು ಕಾಣಿಸಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಟ್ರಯಾಂಗಲ್ ಲವ್ ಸ್ಟೋರಿ ಬರುತ್ತೆ. ಸೊ ಬನಾರಸ್ನ ನೋಡಿ ಎಕ್ಸ್ಪೆಕ್ಟೇಷನ್ ಹೆವಿ ಇಟ್ಕೊಂಡು ಹೋಗಿದ್ದೆ ನಾನು ಕೂಡ ಚಿತ್ರಕ್ಕೆ. ಸೊ ಆಲ್ಮೋಸ್ಟ್ ನೋಡಿರೋರು ಎಲ್ಲರೂ ಕೂಡ ಹಂಗೆ ಅಂದ್ಕೊಂಡಿರ್ತಾರೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ, ಬಟ್ ಅಷ್ಟೊಂದು ರೀಚ್ ಆಗಿಲ್ಲ ಅಂತ. ಬಟ್ ಚಿತ್ರ ಮಾತ್ರ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಜೈರ್ ಖಾನ್ ಅವರು ಮಾತಾಡೋ ಕನ್ನಡ ವೇ ಇದೆಯಲ್ಲ, ಅದು ನಮಗೆ ಇಷ್ಟ ಆಗುತ್ತೆ. ಅಂದರೆ ಅವರು ಹಿಂದಿಯವರು ಅಂತ ಎಲ್ಲೂ ಅನಿಸೋದಿಲ್ಲ. ಸೊ ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಸ್ ಇಟ್ ಈಸ್ ಹೇಳಿದ್ನಲ್ಲ ಆಗಲೇ, ಇಬ್ಬರು ಹೀರೋಯಿನ್ನು, ಒಬ್ಬ ಹೀರೋ, ಟ್ರಯಾಂಗಲ್ ಲವ್ ಸ್ಟೋರಿ. ಬಟ್ ಬೇಬಿ ಅನ್ನೋ ಒಂದು ಮೂವಿ ನೀವು ನೋಡೇ ಇರ್ತೀರ, ಬೇರೆ ಭಾಷೆದು. ಆಲ್ಮೋಸ್ಟ್ ಆ ಮೂವಿ ಯಾರು ನೋಡಿರ್ತೀರ ಅವ್ರೇನಾದ್ರು ಈ ಪಿಕ್ಚರ್ನ ನೋಡಿದ್ರೆ ಹೋಗ್ತಾ 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 ಸೇಮ್ ಅದೇ ಪ್ಯಾಟ್ರನ್ ಹೋಗ್ತಾ ಇದೆಯಲ್ಲ ಅಂತ ಅನ್ಸ್ಬಿಡುತ್ತೆ. ಸೇಮ್ ಸ್ಕೂಲ್ ಲವ್ ಸ್ಟೋರಿ ಇರುತ್ತೆ, ಟ್ರೂ ಲವ್ ಮಾಡಿರ್ತಾರೆ. ಬಟ್ ನಮಗೆ ಕನೆಕ್ಟ್ ಆಗೋದಿಲ್ಲಪ್ಪ ಅಂದರೆ, ನನಗೂ ಕೂಡ ಟಚ್ ಆಗಿದೆ ಎಲ್ಲಿ ಅಂತಂದರೆ, ಇಂಟರ್ವ್ಯೂಗಿಂತ ಒಂದು ಮುಂಚೆ ಒಂದು ಸೀನ್ ಬರುತ್ತೆ. ಆ್ಯಸ್ ಇಟ್ ಈಸ್ ಇದು 90ಸ್ಗೆ ಜಾಸ್ತಿ ಕನೆಕ್ಟ್ ಆಗೋಗುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಎಲ್ಲರೂ ಲೈಫಲ್ಲೂ ಕೂಡ, ಎಲ್ಲ ಹುಡುಗ ಎಲ್ಲ ಹುಡುಗಿ ಲೈಫಲ್ಲೂ. ಇದು ನನ್ನ ಸ್ಟೋರಿನೇ ಬಂದಂಗಿದೆಯಲ್ಲ ಅಂತ. ಈಗಿನ ಮಾಡ್ತಾರೋ ಲವ್ಗಳು ಬೇಡ. ಬಟ್ 90s ಅವರು ಏನೀಗ 2020 ತನಕ ಲವ್ ಮಾಡಿದ್ರು, ಅವ್ರಿಗೊಂದು ಫೀಲ್ ಆಗುತ್ತೆ ಇಂಟರ್ವ್ಯೂ ಲೆವೆಲ್ ಅಷ್ಟೊತ್ತಿಗೆ. ಒಬ್ಬ ಹುಡುಗ ಒಂದು ಹುಡುಗಿನ ಟ್ರೂ ಆಗಿ ಲವ್ ಮಾಡಿರ್ತಾನೆ. ಆ್ಯಕ್ಚುಲಾಗಿ ಅವಳನ್ನ ಮುಟ್ಟೋದಕ್ಕೂ ಕೂಡ ಅವನು ಭಯಪಡ್ತಾನೆ. ಆ ಥರದ್ದು ಟ್ರೂ ಲವ್ ಇರುತ್ತೆ. ಹುಡುಗಿ ಕೂಡ ಮುಟ್ಸ್ಕೊಳ್ಳಲ್ಲ, ಆ ಥರ ಟ್ರೂ ಲವ್ ಇರುತ್ತೆ. ಬಟ್ ಸೆಕೆಂಡ್ ಹಾಫ್ ಅಂದರೆ ಅವರು ಕಾಲೇಜ್ ಲೈಫ್ ಮುಗಿದ ನೆಕ್ಸ್ಟ್ ಅವ್ರ ಕೆರಿಯರ್ ಲೈಫ್ ಚೂಸ್ ಮಾಡ್ಕೊಂಡಿದ್ದ ತಕ್ಷಣ ಆ್ಯಸ್ ಎ ಬೇಬಿ ಮೂವಿ ಥರ ಬೇರೆ ಯಾರ ಜೊತೆಗೋ ಕನೆಕ್ಟ್ ಆಗೋಗ್ತಾರೆ. ಸೊ ನಾವು ಇಷ್ಟಪಟ್ಟಿರೋದು ಒಂದು ಮೃದು ಮನಸ್ಸಿನ ಪ್ಯೂರ್ ಹುಡುಗಿ. ಅವಳು ಶಾರ್ಟ್ ಡ್ರೆಸ್ಸಲ್ಲಿ ನೋಡಿದ ತಕ್ಷಣ ಹುಡುಗಂಗೆ ಹೆಂಗೆ ಗಿಲ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಇಷ್ಟಪಟ್ಟಿರೋ ಹುಡುಗಿ ಬೇರೆ, ಬಟ್ ಇವಳೇನು ಇಷ್ಟೊಂದು ಚೇಂಜ್ ಆಗಿದ್ದಾಳಲ್ಲ ಅಂತ ಅನ್ಸುತ್ತಲ್ಲ, ಆ ಫೀಲ್ ಬರುತ್ತಲ್ಲ, ಆ ಫೀಲ್ ಇಂಟರ್ವ್ಯೂ ಲೆವೆಲ್ ಕೊಟ್ಟಿದ್ದಾರೆ. ಅದು ಸಕ್ಕದಾಗಿ ಒಂದು ಲಾಸ್ಟ್ 15 ಮಿನಿಟ್ಸು ಮಾಸಾಗಿ ಮಾಡಿಬಿಟ್ಟಿದ್ದಾರೆ. ಅದಂತೂ ಆ ಕ್ರೇಜಿ ಆ್ಯಕ್ಟಿಂಗು ವಿತ್ ಅವಳು ಹೇಳೋ ಡೈಲಾಗ್ಸ್ ಇದೆ ಹೀರೋಯಿನ್ನು, ಚೆನ್ನಾಗಿದೆ. ಬಟ್ ಪ್ರೆಸೆಂಟ್ಲಿ ಏನು ನಡೀತಾ ಇದೆ ನಮ್ಮ ಈ ಜಗತ್ತಲ್ಲಿ ಅದನ್ನೇ ನೋಡ್ದಂಗಿದೆ. ಯಾರು ಪ್ಯೂರಾಗಿ ಲವ್ ಮಾಡ್ತಾರೆ ಅವ್ರಿಗೆ ತನ್ನ ಪ್ರೀತಿ ಸಿಗಲ್ಲ. ಹೇಗೆ ಹೇಳಬೇಕು. ಬಟ್ ಅದೇ ಸೆಕೆಂಡ್ ಹಾಫು ಆ್ಯಸ್ ಇಟ್ ಈಸ್ ನಮ್ಮ ರಚಿತಾ ರಾಮ್ ಅವ್ರು ಬರ್ತಾರೆ. ಅವ್ರದ್ದು ಒಂದು ಸ್ಟೋರಿ ಇರುತ್ತೆ, ರಂಗಾಯಣ ರಘು ಅಪ್ಪ ಮಗಳು ಸ್ಟೋರಿ. ಸೊ ಅವರಿಬ್ಬರ ಬಗ್ಗೆ ಮಾತಾಡೋಂಗೇ ಇಲ್ಲ. ಕತೆ ಕೂಡ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಸ್ ಎ ಅವರು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಸೊ ಅವರಿಬ್ರಿಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜೈರ್ ಖಾನ್ ಅವ್ರ ಆ್ಯಕ್ಟಿಂಗು ಕೂಡ ಸೂಪರು. ಬಟ್ ಏನಪ್ಪ ಅಂದರೆ ಕತೆನ ಚೂಸ್ ಮಾಡ್ಕೊಬೇಕಾದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕತೆನ ಚೂಸ್ ಮಾಡಿ, ನಿಮಗೆ ಕೆಪಾಸಿಟಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಮ್ಯೂಸಿಕ್ ವೈಸ್ ಅಂತ ಹೋದರೆ, ಮ್ಯೂಸಿಕ್ ವೈಸ್ ಸಖತ್ತಾಗಿದೆ. ಒಂದು 5 ಸಾಂಗ್ ಬರುತ್ತೆ, ಅದರಲ್ಲಿ ಒಂದು 2 ಸಾಂಗ್ ಮಾತ್ರನೇ ನಮಗೆ ಇಷ್ಟ ಆಗೋದು. ಅದರಲ್ಲಿ ಒಂದು ಸಾಂಗ್ ಅಯ್ಯೋ ಶಿವನೇ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿತ್ತು. ಸೊ ಅದನ್ನು ಫುಲ್ಲು ಅಂದರೆ ಕೂತಿರೋರು ಎಲ್ಲರೂ ಎಂಜಾಯ್ ಮಾಡ್ತಾರೆ ಆ ಸಾಂಗಿಗೆ. ಸೊ ಕಾಯ್ತಾ ಇದ್ದಿದ್ದು ಅದಕ್ಕೆ, ಆ ಸಾಂಗ್ಗೋಸ್ಕರನೇ ನಾನು ಮೂವಿಗೆ ಹೋಗಿದ್ದು. ಅದು ಚೆನ್ನಾಗಿದೆ. ಇನ್ನು ಫೈಟಿಂಗ್ ವೈಸ್ ಬಂದರೆ ಒಂದು 3-4 ಕಡೆ ಫೈಟಿಂಗ್ ಬರುತ್ತೆ, ಸಖತ್ತಾಗಿ ಮಾಡಿದ್ದಾರೆ. ಫೈಟಿಂಗ್ಸು ಆ್ಯಕ್ಷನ್ಸ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ ಹೀರೋ. ಇನ್ನೊಂದು ರೋಲ್ ಬರುತ್ತೆ ಬಿಗ್ ಬಾಸಲ್ಲಿ ಬಂದಿರೋರ್ದು, ನೆಗೆಟಿವ್ ಶೇಡ್ ಥರ ಕಾಣುತ್ತೆ, ಬಟ್ ಅದು ಒಂಥರ ಒಳ್ಳೆಯದೇ, ಆ ಪಾತ್ರ ಬೇಕಾಗಿತ್ತು. ಅವ್ರ ಆ್ಯಟಿಟ್ಯೂಡು ಸಖತ್ತಾಗಿ ಚಿಂದಿಯಾಗಿ ಫುಲ್ಲು ರಿಚ್ಚಾಗಿ ತೋರಿಸಿದ್ದಾರೆ. ಹೇಗೆ ಒಂದು ಹುಡುಗಿ ಹೀರೋಗೆ ಮೋಸ ಮಾಡಿದ್ಲು, ಆ್ಯಸ್ ಇಟ್ ಈಸ್ ಅವನು ಕೂಡ ಅವಳಿಗೆ ಮೋಸ ಮಾಡ್ತಾನೆ. ಸೊ ಫೈನಲಿ ಸಿಗೋದು ಅವಳಿಗೆ ಉತ್ತರ, ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಾನೆ. ಸೊ ಮೂವಿ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಅವರು ಕೂಡ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅವ್ರ ಆ್ಯಟಿಟ್ಯೂಡ್ನ ಹೆಂಗೆ ಇದು ಮಾಡಿದಾರೋ ನೆಕ್ಸ್ಟ್ ಮೂವಿಗಳಲ್ಲೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡವ್ರೆ. ಅವ್ರಿಗೂ ಒಳ್ಳೆ ಫ್ಯೂಚರ್ ಇದೆ. ಇನ್ನು ಹೀರೋ ಫ್ರೆಂಡ್ ಆಗಿ, ಆಮೇಲೆ ಅವ್ರ ಅಪ್ಪ ಆಗಿ ಅಚ್ಯುತ್ ರಾವು ಆ್ಯಂಡ್ ಅಲೋಕೆ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಕೂಡ ಆ್ಯಸ್ ಇಟ್ ಈಸ್ ಅವ್ರ ಅಪ್ಪನ ಪಾತ್ರಕ್ಕೆ ಎಷ್ಟು ಪಾತ್ರ ತುಂಬಬೇಕೋ ಆ ಜೀವ ತುಂಬಿದ್ದಾರೆ. ಆ್ಯಂಡ್ ಇವನ್ ಫ್ರೆಂಡ್ ರೋಲು ಫಸ್ಟಿಂದ ಲಾಸ್ಟ್ವರೆಗೂ ಕ್ಯಾರಿ ಆಗ್ತಾರೆ ಅಲೋಕೆ ಅವರು. ಸೊ ಆ್ಯಕ್ಚುಲಾಗಿ ಅವ್ರದ್ದೊಂದು ಸಾಂಗ್ನ ಇವ್ರಿಗೋಸ್ಕರ ಕೊಟ್ಬಿಟ್ಟಿದ್ದಾರೆ. ಅಂದರೆ ಏನು ಆಲ್ಬಮ್ ಸಾಂಗ್ ಮಾಡಿದ್ರು ಅದನ್ನ ಈ ಮೂವಿಲೇ ಬಿಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿದೆ, ಮೂವಿನ ನೋಡಿ ಅನ್ನೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ವೈಸ್ ಫ್ರೆಂಡ್ ರೋಲು ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ. ಸೊ ಆ್ಯಕ್ಚುಲಾಗಿ ಪೂರಾ ಮೂವಿನ ನೋಡಿದಾಗ ಬಂದಿದ್ದೇ ಒಂದು 5 ಪಾತ್ರಗಳು. ಒಂದು ಅಲೋಕೆ, ಇನ್ನೊಂದು ಹೀರೋ, ಇನ್ನಿಬ್ರು ಹೀರೋಯಿನು, ಇವ್ರ ಪೇರೆಂಟ್ಸ್. ಅವ್ರು ಬಿಟ್ಟು ಇನ್ನು ಹೊಸಬ್ರು ಯಾರು ಬರೋದು ಇಲ್ಲ, ಇಲ್ಲಿಂದ ಎಕ್ಸಿಟ್ ಆಗೋದು ಇಲ್ಲ. ಆಲ್ಸೋ ಮೂವಿ ಚೆನ್ನಾಗಿ ಮೂಡ್ ಬಂದಿದೆ. 2.5-2.5 ಅವರ್ ವೀರಭದ್ರೇಶ್ವರ ಥಿಯೇಟ್ರಿಗೆ ಹೋಗಿದ್ವಿ ನಾವು ಫ್ಯಾಮಿಲಿ. ಸೊ ಅಲ್ಲಿ ಬಂದಿರೋರು ಪ್ರತಿಯೊಬ್ಬರೂ ರಿಯಾಕ್ಷನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಫ್ಯಾಮಿಲಿ ಎಲ್ಲ ಅಕ್ಸೆಪ್ಟ್ ಮಾಡಿದ್ರು.
ಸೊ ಹುಡುಗಿರು ಯಾರ್ಯಾರು ಕೂತಿದ್ರು ಅವರು ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಹೀರೋಯಿನ್ ರೋಲ್ನ ನೋಡ್ಬೇಕಾದ್ರೆ ಅವ್ರಿಗೆ ಒಂಥರ ಮುಜುಗರ ಆಗೋಯ್ತು. ಯಾಕೆಂದರೆ ಈ ಪ್ರೆಸೆಂಟ್ಲಿ ನಡೀತಾ ಇರೋ ಕಾಲೇಜ್ ಹುಡುಗಿರ್ಸ್ ಆಗಿರ್ಬೋದು, ಇನ್ನು ಬೇರೆಯವರು ಮಾಡ್ತಾರ ಇದೆ ಅಲ್ವಾ, ಸೆಟಲ್ಡ್ ಲೈಫ್ನ ಹುಡ್ಕೊಂಡು ಹೋಗೋ ಬರದಲ್ಲಿ ಟ್ರೂ ಲವ್ನ ಕಳ್ಕೊತಾ ಇದ್ದಾರಲ್ವಾ ಅಂತ. ಸೊ ಇನ್ನು ಯಾರು ಮೂವಿ ನೋಡಿಲ್ಲ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ, ಮೂವಿ ಚೆನ್ನಾಗಿದೆ, ಟ್ರಯಾಂಗಲ್ ಲವ್ ಸ್ಟೋರಿ. ಬಟ್ ಯಾರು ಟ್ರೂ ಲವ್ ಮಾಡ್ತಾರೆ ಅವ್ರಿಗೆ ಸಿಗಲ್ಲ. ಸೊ ಆ್ಯಸ್ ಇಟ್ ಈಸ್ ನಮ್ಮನ್ನ ಯಾರು ಲವ್ ಮಾಡ್ತಾ ಇದ್ದಾರೆ ಅವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು, ಅದೇ ಕ್ಲೈಮ್ಯಾಕ್ಸು. ಸೊ ಫೈನಲಿ ಹೋಗಿರೋ ಹುಡುಗಿ ವಾಪಸ್ ಬಂದರೂ ಕೂಡ ಅವಳನ್ನ ಅಕ್ಸೆಪ್ಟ್ ಮಾಡಲ್ಲ, ನಮ್ಮನ್ನು ಯಾರು ಪ್ರೀತಿಸ್ತಾರೆ ಅವ್ರ ಹತ್ರಕ್ಕೆ ಹೋಗ್ತಾನೆ. ಸೊ ಅದು ಎಂಡ್ ಚೆನ್ನಾಗಿ ಬಂದಿದೆ. ಸೊ ಇದಾಗಿತ್ತು ಝಹೀರ್ ಖಾನ್ ಅವರ ಕಲ್ಟ್ ಮೂವಿ ರಿವ್ಯೂ. ಸೊ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ನೋಡ್ತಾ ಇರಿ. ನಿಮಗೋಸ್ಕರನೇ ನಾನು ಕೂಡ ವೀಡಿಯೋಸ್ನ ಮಾಡೋದಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲಿಂದ. ಸೊ ಹೀಗೆ ನೋಡ್ತಾ ಇರಿ, ನಗ್ತಾ ಇರಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ನನ್ನ ವೀಡಿಯೋ ನೋಡ್ತಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್.